ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾಳಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಮೀನಾ ತಮ್ಮ ಕಳ್ಳತನ ಮಾಡಿದ್ದು ಸೂರ್ಯ ಬೈಕು ಅಂತ ಗೊತ್ತಾಗಿದ್ದ ತಕ್ಷಣ ಶಾಂತಿ ಶಾಕ್ ಆಗಿ, ಅಯ್ಯೋ ದೇವ್ರೇ, ಎಂಥ ದೊಡ್ಡ ಕಳ್ಳರ ಫ್ಯಾಮಿಲಿನ ಮನೇಲಿ ಇಟ್ಕೊಂಡಿದ್ದೀವಪ್ಪ. ಆಗಾಗ ಬಂದು ಹೋಗ್ತಾ ಇರೋ, ಏನೇನೋ ಎತ್ಕೊಂಡು ಹೋಗಿದಾರೋ ಏನೋ, ಮೊದಲು ಎಲ್ಲರೂ ನೋಡಬೇಕು ನನ್ನ ಒಡವೆಗಳನ್ನ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಮೀನಾಗೆ ಬೇಜಾರು ಮಾಡ್ಕೊಂಡು ಅಳ್ತಿರ್ತಾಳೆ. ಮೀನಾ, ನನ್ನ ತಂಗಿ ತಮ್ಮ ಹಾಗೆ ಹೀಗೆ ಒಳ್ಳೆ ಬುದ್ಧಿ ಕಲಿಸಿದ್ದೀನಿ, ಅವ್ರನ್ನ ಆಫೀಸರ್ ಆಗಬೇಕು ಅಂತಿದ್ದೆ. ಈ ಥರ ಎಂಥ ದೊಡ್ಡ ಕಳ್ಳನೇ ಸ್ವಂತ ಮನೆಯೇ ಈ ಥರ ಕದಿಯೋಕೆ ಪ್ಲ್ಯಾನ್ ಮಾಡಿದಾನಲ್ಲ, ಯಾವ ಥರ ಚಾಲಾಕಿ ಇರಬೇಕು ನಿನ್ನ ತಮ್ಮ. ಇನ್ನೂ ಏನೇನು ಕೆಲಸ ಮಾಡಿದಿರೋ ಏನೋ, ಅದಕ್ಕೆ ಹೇಳಿದಿರೋದು ದರಿದ್ರ ಫ್ಯಾಮಿಲಿ ಅಂತ. ಯಾವಾಗಲೂ ನನ್ನ ಮಗ ಕಳ್ಳ ಅಂತ ನಿನ್ನ ಗಂಡ ಹೇಳ್ತಿರ್ತಿದ್ನಲ್ಲೇ, ಈಗ ನೀನು ದೊಡ್ಡದಾಗಿ ನನ್ನ ಗಂಡನ ದುಡ್ಡು ಅಂತ ಹೇಳಿದ್ದಲ್ಲೇ, ಈಗ ನೋಡಿದರೆ ನಿನ್ನ ತಮ್ಮನೇ ಇಂಥ ದೊಡ್ಡ ಕಳ್ಳನ ಅಂತ ಶಾಂತಿ ಅವಮಾನ ಮಾಡ್ತಾರೆ. ಮೀನಾಗೆ ತುಂಬ ಬೇಜಾರು ಮಾಡಿಕೊಂಡು ಅಳ್ತಾ ಓಡೋಗ್ತಾಳೆ. ಆಗ ರಂಗನಾಥ್ ಹೋಗಿ, ಯಾಕಮ್ಮ ಹೀಗೆ ಮಾಡಿದೆ, ಯಾಕೆ ವಿಷಯ ಮುಚ್ಚಿಟ್ಟು ಅಂದಾಗ, ಇಲ್ಲ ಮಾವ, ಇದು ಬೇಕಂತ ಮುಚ್ಚಿಟ್ಟಿಲ್ಲ, ಯಾಕಂದರೆ ಇಲ್ಲಿ ಈ ವಿಷಯ ಗೊತ್ತಾಗಿ ನನ್ನ ಜೀವನ ಹಾಳಾಗುತ್ತೆ ಅಂತ ಮುಚ್ಚಿಟ್ಟಿದ್ದಾನೆ ಅಷ್ಟೇ, ಅದನ್ನ ಬಿಟ್ಟರೆ ಇನ್ನೇನೂ ಇಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಮೀನಾ ಹೇಳ್ತಾಳೆ. ಅಲ್ಲ ಅಮ್ಮ, ಮುಚ್ಚಿಟ್ಟಿರೋ ವಿಷಯ ಈಗ ಗೊತ್ತಾಗಿ ಜೀವನ ಹಾಳಾಗದೆ ಇರತ್ತೇನಮ್ಮ, ಮೊದಲೇ ಶಾಂತಿ ಕಿವಿಗೆ ಬಿದ್ದಿದೆ, ಅವಳು ಸುಮ್ಮನೆ ಇರ್ತಾಳೆ ಅಂದ್ಕೊಂಡಿದ್ದೀಯಾ?